ನನ್ನ ಹೆಸರು ಡಾಕ್ಟರ್ ಕಾರ್ತಿಕೇಯನ್ ಅರುಂಡೆ ಅಂತ. ನಾನು ಹತ್ತನಹಳ್ಳಿಯಿಂದ ಬಂದಿರೋದು. ಸರ್ ನಿನ್ನೆನೇ ಬಂದು ಬಸ್ ಸ್ಟ್ಯಾಂಡಲ್ಲಿ ಹೋಗ್ಕೊಂಡು ಈ ಚಳಿಲಿ ನಾನು ಇನ್ನೊಂದು ತಂದೆ ತಾಯಿ ಹತ್ರ ದುಡ್ಡೆಲ್ಲ ಇಸ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಓದ್ಕೊಂಡು ಇಲ್ಲಿ ತನಕ ಬಂದಿರ್ತೀವಿ. ಒಂದನೇದಾಗಿ ಆಲ್ರೆಡಿ ಇದು ಎಕ್ಸಾಮ್. ಸೊ ಆಗಿದ್ದು ಇಶ್ಯೂ ಇಷ್ಟೇ, ಫಸ್ಟ್ ಬಂದು ಕೂತ ತಕ್ಷಣ ನಮಗೆ OMR ಶೀಟು ನಮ್ಮ ಹಾಲ್ ಟಿಕೆಟ್ ರಿಜಿಸ್ಟರ್ ನಂಬರ್ಗೂ ಮ್ಯಾಚ್ ಆಗಿದೆ. ಸರ್ ಇದು ಆಗ್ತಾ ಇಲ್ಲ ಅಂತ ಕ್ವಶನ್ ಮಾಡಿದ್ದಕ್ಕೆ ವೇಟ್ ಮಾಡಿ ಹೈಯರ್ ಅಥಾರಿಟಿ ಬರ್ತಾ ಇದ್ದಾರೆ ಅಂತ ನಾವು ಪೀಸ್ಫುಲ್ಲಾಗಿ ವೇಟ್ ಮಾಡಿದ್ವಿ. 20 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು. ಆಮೇಲೆ ಒಬ್ಬರು ಬಂದು ಅಂತಾರೆ ನೀವು ಬರೆಯೋದಾದ್ರೂ ಬರೀರಿ, ಇಲ್ಲಾಂದರೆ ಅರ್ಜೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಈಗ ನಾನು ನನ್ನ OMR ಅಲ್ಲಿ ನಂದು ಅಲ್ಲದೇ ಇರೋಂಥ ರಿಜಿಸ್ಟರ್ ನಂಬರಲ್ಲಿ ಆನ್ಸರ್ ಮಾಡೋಂಥ ಪೇಪರು ವ್ಯಾಲ್ಯೂಯೇಟ್ ಆಗಿ ನನ್ನ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದನ್ನು ನಾವು ಆದೇಶ ಕೊಡಿ ಅಂತಲೂ ಕೇಳಿದ್ವಿ. ಯಾವುದೋ ಒಂದು ವೈಟ್ ಪೇಪರಲ್ಲಿ ಬರೆದಿರೋದಕ್ಕೆ ಗ್ರೀನ್ ಇಂಕ್ ಬದಲು ಒಂದು ಬ್ಲೂ ಇಂಕ್ ಸೈನ್ ಆಗಿರೋದು, ಅದು KPSC ಲೋಗೋ ಇಲ್ಲದಂಥದ್ದನ್ನು ಕೊಟ್ಟರು. ಆಮೇಲೆ ಅದನ್ನು ಕ್ವಶನ್ ಮಾಡಿದ್ದಕ್ಕೆ ಮತ್ತೆ ಇನ್ನೊಂದು ಪೇಪರು KPSC ಲೋಗೋ ಇರೋಂಥದ್ದು ತಗೊಂಬಂದರು. ನಮಗೆ ಇಶ್ಯೂ ಇಷ್ಟೇ ಸರ್, ನಾವೇನು ಇಲ್ಲಿ ನ್ಯೂಸೆನ್ಸ್ ಮಾಡ್ಲಿಕ್ಕೆ ಬಂದಿಲ್ಲ. ನಾವು ಕಷ್ಟಪಟ್ಟು ಓದಿ ಜೀವನದಲ್ಲಿ ಸಕ್ಸಸ್ ಆಗ್ಬೇಕನ್ನೋದಕ್ಕೆ ಬಂದಿರೋದು. ನಾವು ಕೇಳೋದಿಷ್ಟೇ, ಬಡವರು ಮಕ್ಕಳು ಇರ್ತಾರೆ, ನ್ಯಾಯವಾಗಿ ಅಪ್ಲಿಕೇಶನ್ ಫೀಸ್ ಕಟ್ಟೆ ಇಲ್ಲಿ ತನಕ ಬಂದಿರ್ತೀವಿ. ಏನಾಗ ಮಾಡ್ತೀವಿ ಸರ್ ನಾವು ಹೇಳ್ತಾ ಇರೋದಿಷ್ಟೇ, ಒಂದು ಎಕ್ಸಾಮ್ ನಡೆಸೋದಾದರೆ ನ್ಯಾಯವಾಗಿ ನಡೆಸಿ, ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡಿ. ನಾವು ಅಪ್ಲಿಕೇಶನ್ ಹಾಕಿ ರೊಕ್ಕ ಜೋಡಿಸಿ ಅಲ್ಲಿಂದ ಇಲ್ಲಿಗೆ ಬಂದು 2,500-3 ಸಾವಿರ ಖರ್ಚು ಮಾಡಿ ಇದೆಲ್ಲ ನಿಮಗೆ ಒಂದು ಸೆಂಟ್ರದ್ದು ಆಗಿರ್ಬೋದು. ಸ್ಟೇಟಲ್ಲಿ ಒಂದು ಸೆಂಟ್ರ್ ಆದರೆ ಅಟೆಂಡ್ ಆಗಿಲ್ಲ ಅಂತ ನೀವು ರಿಸಲ್ಟು ಅನೌನ್ಸ್ ಮಾಡ್ಬೋದು. ಬಟ್ ಇದು ಇವತ್ತು ಒಬ್ರಿಗಾಗಿದೆ, ನಾಳೆ ಇನ್ನೂ ಆಗ್ತಾನೆ ಹೋಗುತ್ತೆ. ಸೊ ನಾನು ಹೇಳ್ತಾ ಇರೋದಿಷ್ಟೇ ಸರ್, ಒಂದು OMR ಮ್ಯಾಚ್ ಇಲ್ಲ, ರಿಜಿಸ್ಟರ್ ನಂಬರ್ ಮ್ಯಾಚ್ ಇಲ್ಲ. ಆಮೇಲೆ ಈಗ ಬರೀರಿ ಅಂತ ಕಳಿಸಿದ್ರು. ಮೇಲೋಗಿ ನೋಡಿದರೆ ನಂದು OMR C ಸೀರೀಸ್ ಇದೆ, ನನಗೆ ಬಂದಿರೋ ಕ್ವಶನ್ ಪೇಪರ್ B ಸೀರೀಸ್ ಇದೆ. ತಿದ್ದಿ ಬರೀರಪ್ಪ ಅಂತಾರೆ. ಅದೇ ನಾನು A ಅಥವಾ B ಗೆ ತಿದ್ದಿದ್ರೆ ಚೇಂಜ್ ಮಾಡಿಕೊಡ್ತಿದ್ದಾರೆ. ಅದಲ್ಲ ಮ್ಯಾನ್ಯುವಲ್ ಆಗಿ ನನಗೆ ಬಂದಿರೋ C ಪೇಪರ್ನ ಇದು C ಅಲ್ಲ ನಾನು B ಗೆ ಬರೀತೀನಿ ಅಂತ B ಗೆ ಬರೋ ಟಿಕ್ ಹಾಕಿದರೆ ಅದು ವ್ಯಾಲಿಡ್ ಆಗುತ್ತಾ? ಸೊ ನಾವು ಕೇಳ್ತಾ ಇರೋದಿಷ್ಟೇ, ಕಾನ್ಸ್ಟಿಟ್ಯೂಷನ್ ಪ್ರಕಾರ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಏನು ಎಕ್ಸಾಮ್ ನಡಿಬೇಕು ಆ ಥರ ನಡೆಸಿ ಆನೆಸ್ಟಾಗಿ ಅದ್ರದ್ದು ವ್ಯಾಲ್ಯೂಯೇಷನ್ ಮಾಡಿ. ನಿಮ್ಮ ಹೆಸರು? ಡಾಕ್ಟರ್ ಕಾರ್ತಿಕ್ ಸರ್, ಹರಪನಹಳ್ಳಿಯಿಂದ.